ಮಾವಿನ ಬೆಲೆ ಕುಸಿತ ಹಿನ್ನೆಲೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಮಾವು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದ ರೈತರಿಂದ ಧರಣಿ. ಮಾವಿನ ಬೆಲೆ ತೀರಾ ಕುಸಿದಿರುವುದರಿಂದ ಕೂಡಲೇ ರಾಜ್ಯ ಸರ್ಕಾರ ಮಾವು ಬೆಳೆಗಾರರ ನೆರವಿಗೆ ಧಾವಿಸಿ ಸೂಕ್ತ ಪರಿಹಾರ ಒದಗಿಸಿಕೊಡುವಂತೆ ಸರ್ಕಾರವನ್ನು ಆಗ್ರಹಿಸಿ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಮಾವು ಬೆಳೆಗಾರರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಮಾವು ಬೆಳೆಗಾರರ ಸಂಘದ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ ರೆಡ್ಡಿ, ಸರ್ಕಾರ ಮಾವು ಬೆಳೆಗಾರರ ನೆರವಿಗೆ ಧಾವಿಸಿ ಪ್ರತಿ ಟನ್ ಕಾಯಿಗೆ 15,000 ರೂಪಾಯಿಗಳನ್ನು ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ಕೆಲ ಕಾಲ ಮಾವು ಬೆಳೆಗಾರರ ಪರ ಘೋಷಣೆಗಳನ್ನು ಕೂಗುತ್ತಾ ಧರಣಿ ನಡೆಸಿ ನಂತರ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಆನಂದ್, ರಾಜುಕುಮಾರ್, ಚೌಡಕ್ ರೆಡ್ಡಿ, ಅನಂತು, ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ರವಿಕುಮಾರ್, ಪ್ರಜಾಪವರ್ ಟಿವಿ, ಚಿಂತಾಮಣಿ. ಒಂದು ಪದವಿ, ಎರಡು ಪದವಿ, ಮೂರು ಪದವಿಗಳ ಪಡೆಯತಕ್ಕಂಥ ಮಕ್ಕಳಿಗೆ ಉದ್ಯೋಗ ಒದಗಿಸ್ತಾ ಇಲ್ಲ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ದಾದಾಪು ಕರ್ನಾಟಕ ರಾಜ್ಯದಲ್ಲಿ 2,25,000 ಉದ್ಯೋಗಗಳು ಖಾಲಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ 25,000 ಉದ್ಯೋಗಗಳು ಖಾಲಿ ಇದೆ. ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆಯಲ್ಲಿ 4,245 ಉದ್ಯೋಗಗಳು ಖಾಲಿ ಇದೆ. 2023 ಮಾಹಿತಿ ಪ್ರಕಾರ ಇವತ್ತು ಕೂಡ ಉದ್ಯೋಗ ಒದಗಿಸಲಿಲ್ಲ. ಇದರ ಬದಲಾಗಿ ತೋಟಗಾರಿಕೆ ಇಲಾಖೆನ, ಕೃಷಿ ಇಲಾಖೆನ, ರೇಷ್ಮೆ ಇಲಾಖೆನ ಮರ್ಜಿ ಮಾಡಲಿಕ್ಕಾಗಿ ಬಿಜೆಪಿ ಸರ್ಕಾರ ಒಂದು ಮಾಡಲಿಕ್ಕಾಗಿ 3 ಮರ್ಜಿ ಮಾಡಿಬಿಟ್ಟು ಈ ಇಲಾಖೆಗಳು ಇರೋದ್ರಿಂದ ದೇಶಕ್ಕೆ ಲಾಸ್ ಆಗುತ್ತೆ ಅನ್ನೋ ಒಂದು ಪ್ರಸ್ತಾಪನ ಇಟ್ಟು ಈ 3 ಇಲಾಖೆಗಳನ್ನ ಒಂದು ಮಾಡ್ತಾರೆ. ಏನಪ್ಪ ಅಂತಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಆಗ್ಬೋದು, ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಆಗ್ಬೋದು, ಮುಂದೆ ಹೇಳ್ತಾರೆ ಇಲಾಖೆಗಳು ಜಾಸ್ತಿ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ದೇಶ ಅಭಿವೃದ್ಧಿ ಆಗಲ್ಲ. ಇಲಾಖೆಗಳು ಕಡಿಮೆ ಇದ್ರೆ ದೇಶ ಅಭಿವೃದ್ಧಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಹೇಳುತ್ತೆ. ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿದ್ದಂಥ ಬಿಜೆಪಿ ಸರ್ಕಾರ ಹೇಳುತ್ತೆ, ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರನೂ ಅದು ಹೇಳುತ್ತೆ. ಇದನ್ನು ನಾವು ಒಪ್ಕೋಬೇಕಾ? ದಯವಿಟ್ಟು ಜನ ಎಚ್ಚೆತ್ಕೊಳ್ಳಿ. ನಮ್ಮ ಸಾರ್ವಜನಿಕರ ಮಕ್ಕಳು ಏನು ಓದಿದ್ದಾರೆ ಆ ವಿದ್ಯಾ ಅರ್ಹತೆಗೆ ತಕ್ಕಂಗೆ ಉದ್ಯೋಗ ಕೊಡೋಕ್ಕೆ ಯೋಗ್ಯತೆಯಲ್ಲಿರ್ತಕ್ಕಂಥ ಸರ್ಕಾರ ಒಂದನೇದು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ, ಎರಡನೇದು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ. ಇವತ್ತು ಯಾವುದೇ ಪೋಸ್ಟ್ ತೆಗೆದುಕೊಳ್ಳಿ, ಅವ್ರೇನಪ್ಪ ಮಾತಾಡ್ತಾರೆ ಅಂದರೆ ಜಸ್ಟ್ ಆಗಿ ಅದೇನೋ ಅದು ಕಾಂಟ್ರಾಕ್ಟ್ ಬೇಸಿಕಲ್ಲಿ ತೆಗೆದುಕೊಳ್ಳೋಂತ ನೋಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಬೇಸಿಕಲ್ಲಿ ಯಾಕಪ್ಪ ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ಆ ಕೆಲಸ ಮಾಡ್ತಕ್ಕಂಥ ಆ ಯುವಕರಿಗೆ ಕಡಿಮೆ ಸಂಬಳ ಕೊಟ್ಟು ದುಡಿಸ್ಕೊಳ್ಳೋಕ್ಕೆ ಒಂದು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಯುವಕರನ್ನ ದುಡಿಸ್ಕೊಳ್ತಕ್ಕಂಥ ನಾಚಿಕೆ ಘಟ್ಟದ ಒಂದು ಪರಿಸ್ಥಿತಿ ಇದೆ. ಇಂಥ ನಾಚಿಕೆ ಘಟ್ಟದ ಸರ್ಕಾರಗಳು ರಾಜ್ಯದಲ್ಲೂ ಇದೆ, ಇಂಥ ನಾಚಿಕೆ ಘಟ್ಟದ ಸರ್ಕಾರ ಕೇಂದ್ರದಲ್ಲೂ ಇದೆ. ಈ ಎರಡೂ ಸರ್ಕಾರದ ಪಕ್ಕ ಸೇರಿಸಿ ಜನ ಮುಟ್ತಕ್ಕಂಥ ಮುಂದಿನ ದಿನಗಳಲ್ಲಿ ಜನ ಎಚ್ಚೆತ್ತುಕೊಂಡು ವೈಜ್ಞಾನಿಕವಾಗಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರ, ವಿದ್ಯಾಭ್ಯಾಸ ಮಾಡೋ ಮಕ್ಕಳಿಗೆ ಸರ್ಕಾರ ಸಂಸ್ಥೆಗಳಲ್ಲೇ ಉಚಿತವಾದ ವಿದ್ಯಾಭ್ಯಾಸ ಕೊಡಬೇಕು. ವಿದ್ಯಾಭ್ಯಾಸ ಪಡೆಯತಕ್ಕಂಥ ಯುವಕರಿಗೆ ಸರ್ಕಾರಿ ಸಂಸ್ಥೆಗಳನ್ನ ತೆಗೆದುಕೊಂಡು ಉದ್ಯೋಗ ಒದಗಿಸಬೇಕು ಅನ್ನೋದು ಈ ಒಂದು ನಮ್ಮ ಸಾರ್ವಜನಿಕವಾಗಿ ರೈತ ಸಂಘದಿಂದ ಹೋರಾಟ ನಡೆಸ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಕೃಷಿ ಆಧಾರಿತ ಕೈಗಾರಿಕೆಗಳು ಇಲ್ಲೇ ಸ್ಥಾಪನೆ ಮಾಡಿದೆ ತಾಲೂಕು ಕೇಂದ್ರದಲ್ಲಿ ಯುವತಿಯರಿಗೆ ಬೇಕಾದಷ್ಟು ಉದ್ಯೋಗಗಳನ್ನ ಒದಗಿಸಲು ಸಾಧ್ಯ ಆಗುತ್ತೆ. ಆದರೆ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ, ಮುಖ್ಯ ಸಿದ್ದರಾಮಯ್ಯ ಸರ್ಕಾರ ಆಲೋಚನೆ ಮಾಡಲಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಆಲೋಚನೆ ಮಾಡಲಿಲ್ಲ. ಅದಕ್ಕೂ ಹಿಂದೆ